ಹಲೋ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ಪ್ರಾಕ್ಟಿಕಲ್ ವರ್ಷನ್ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಚಾಪ್ಟರ್ 2ನಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಫಾರ್ ನ್ಯೂ ಬಿಸ್ನೆಸ್ ಸೆಟಪ್. ಅದರಲ್ಲಿ ನಿಮ್ಗೆ ಆಲ್ರೆಡಿ ನಾನು ನಿಮಗೆ ಥಿಯರಿ ಪಾರ್ಟ್ನ ನಿಮಗೆ ಸ್ಲೈಡ್ಸಲ್ಲಿ ಮತ್ತು ಪಿ ಪಿ ಟಿನಲ್ಲಿ ಆ್ಯಂಡ್ ಆಲ್ಸೋ ವಿಡಿಯೋ ಯೂಟ್ಯೂಬ್ನಲ್ಲಿ ಲಿಂಕ್ ಮಾಡಿ ಆ ಲಿಂಕನ್ನು ಕಳಿಸಿದ್ದೀನಿ. ಮತ್ತು ನಿಮಗೆಲ್ಲ ವಾಚ್ ಮಾಡಿ ಅದ್ರ ಬಗ್ಗೆ ಅಸೈನ್ಮೆಂಟ್ ಮಾಡಿ ಅಂತಲೂ ಹೇಳ್ತಾ ಇದ್ದೀನಿ. ಯಾರೂ ಕರೆಕ್ಟಾಗಿ ವಾಚ್ ಮಾಡಿಲ್ಲ, ಹಾಗಾಗಿ ಎಲ್ಲರೂ ಅದನ್ನು ವಾಚ್ ಮಾಡಿ ನನಗೆ ಗೊತ್ತಾಗುತ್ತೆ ಇಲ್ಲಿ ಯಾರು ವಾಚ್ ಮಾಡಿದ್ದಾರೆ, ಯಾರು ವಾಚ್ ಮಾಡಿಲ್ಲ, ನನಗೆ ಎಷ್ಟು ಜನ ವಾಚ್ ಮಾಡಿದ್ದಾರೆ ಅಂತ ಎಲ್ಲ ಗೊತ್ತಾಗ್ತಾ ಇದೆ. ಹಾಗಾಗಿ ಎಲ್ಲರೂ ವಾಚ್ ಮಾಡಿ ಅದ್ರ ಮೇಲೆ ಅಸೈನ್ಮೆಂಟ್ ಬರೆದು ನನಗೆ ಕಮಿಂಗ್ ಸೋಮವಾರ ಅಂದರೆ ಮಂಡೇ 4th ಮಂಡೇ 2021 ಜನವರಿ ಗೊತ್ತಾಯ್ತಲ್ಲ, ಅವತ್ತು ನೀವು ನಮಗೆ ಸಬ್ಮಿಟ್ ಮಾಡಬೇಕು. ಓಕೆ, ಅದಕ್ಕೂ ಮುಂಚೆ ನಾನು ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕಂಟೆಂಟಲ್ಲಿ ಏನಪ್ಪ ಅಂತಂದರೆ ಫರ್ಮ್ ವರ್ಸಸ್ ಕಂಪನಿ. ಫರ್ಮ್ ಆದರೆ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಮತ್ತು ಕಂಪನಿ ಆದರೆ ನಿಮಗೆ ಟ್ಯಾಕ್ಸ್ ಲೈಬಿಲಿಟಿಲಿ ಏನು ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಲುಕ್ ಅಟ್ ದಿಟ್. ಕುಬೇರ ಆ್ಯಂಡ್ ಚಾಣಕ್ಯ are the partners sharing profit equally. Provide the following information. Interest on capital 15% and interest on loan 15%. Salary to partners 2 lakhs. in net income ಇದೆಲ್ಲ ಇದೆ ಗೊತ್ತಾಯ್ತಲ್ಲ. ಇಲ್ಲಿ ಬುಕ್ ಪ್ರಾಫಿಟ್ಟು ಟ್ಯಾಕ್ಸ್ ಲೈಬಿಲಿಟಿ ಆಫ್ ದ ಫರ್ಮ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಮತ್ತು ಇನ್ಕಮ್ ಆಫ್ಟರ್ ಟ್ಯಾಕ್ಸಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕಂಪ್ಯೂಟ್ ಆಫ್ ಟ್ಯಾಕ್ಸ್ ಪ್ರಾಫಿಟ್ ಆ್ಯಂಡ್ ಟ್ಯಾಕ್ಸ್ ಲೈಬಿಲಿಟಿ ನಿಮಗೆಲ್ಲ ಗೊತ್ತಿರೋ ಥರನೇ ಇನ್ಕಮ್ ಟ್ಯಾಕ್ಸ್ 2ನಲ್ಲಿ ನೀವು ಪಾರ್ಟ್ನರ್ಶಿಪ್ ಫರ್ಮ್ದು ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಅಲ್ಲಿ ನೀವು ಇಂಟ್ರೆಸ್ಟು ಮತ್ತು ನೀವು ಪಾರ್ಟ್ನರ್ಸ್ಗೆ ಕೊಡೋವಂಥ ಇಂಟ್ರೆಸ್ಟು ಇಟ್ ಡಸ್ ನಾಟ್ ಮೋರ್ ದೆನ್ 12% ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. 12%ಗಿಂತ ಎಕ್ಸಸ್ ಆಗಿ ಏನು ಕೊಡ್ತೀರಿ ಅದೆಲ್ಲ ಡಿಸಲೋಡ್ ಆಗಬೇಕು, ಅಂದರೆ ಮತ್ತೆ ಪ್ರಾಫಿಟ್ಗೆ ಆ್ಯಡ್ ಬ್ಯಾಕ್ ಆಗಬೇಕು ಅಂತಲೂ ನಿಮಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ನಿಮಗೆ 50,000 ನೆಟ್ ಪ್ರಾಫಿಟ್ ಇದೆ. ಆ್ಯಸ್ ಪರ್ ದ ನೆಟ್ ಇನ್ಕಮ್ ಆ್ಯಸ್ ಪರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 50,000 ಇಲ್ಲಿ ಬರೀರಿ. ಬರುತ್ತಲ್ಲ, ಸಮ್ ಟೈಮ್ ನೆಟ್ ಇನ್ಕಮ್ ಅಂತ ಕೊಟ್ಟಿರ್ತಾರೆ, ನೆಟ್ ಪ್ರಾಫಿಟ್ ಅಂತ ಕೊಟ್ಟಿರ್ತಾರೆ, ಅಥವಾ ಬರೀ ಇನ್ಕಮ್ ಅಂತ ಕೊಟ್ಟಿರ್ತಾರೆ, ಏನೋ ಕೊಟ್ಟಿರಲಿ ಅದನ್ನು ಹ್ಯಾವ್ ಟು ರೈಟ್ ಲೈಕ್ ದಟ್. ಅದಕ್ಕೆ ಆ್ಯಡ್ ಡಿಸಲೋಡ್ ಐಟಮ್ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ ಎಕ್ಸಸ್ ಆಫ್ 12%. ಇನ್ ಎಕ್ಸಸ್ ಆಫ್ 12% ಅಂತಂದರೆ ಇಲ್ಲಿ 15% ಕೊಟ್ಟಿದ್ದೀವಿ. 15 - 12 ಅಂದರೆ ಈಸ್ ಈಕ್ವಲ್ ಟು 3%. ಗೊತ್ತಲ್ಲ, ಈ 3%ನ ನೀವು ಡಿಸಲೋಡ್ ಮಾಡಬೇಕು. 15 ಟೋಟಲ್ ಇಂಟ್ರೆಸ್ಟ್ ಬಂದು 1,50,000 ಡಿವೈಡೆಡ್ ಬೈ 15 ಇಂಟು 3 ಮಾಡಿದ್ರೆ ನಿಮಗೆ 30,000 ಬರುತ್ತೆ. ಅದೇ ಈ ಥರ ಇಂಟ್ರೆಸ್ಟ್ ಆನ್ ಲೋನು ಇದು ಕೂಡ 3 lakhs ಇದೆ. 3 lakhs ಡಿವೈಡೆಡ್ ಬೈ 15 ಇಂಟು 3% ಮಾಡಿದ್ರೆ ನಿಮಗೆ 60,000 ಬರುತ್ತೆ. ಮತ್ತು ಸ್ಯಾಲರಿ ಟು ಪಾರ್ಟ್ನರ್ಸ್ ಎಲ್ಲ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ನೀವು ಆ್ಯಡ್ ಮಾಡಿದ್ರೆ ನಿಮಗೆ 2,40,000. ದಿಸ್ ಈಸ್ ಬುಕ್ ಪ್ರಾಫಿಟ್ ಬಿಫೋರ್ ಡಿಡಕ್ಷನ್ ಆಫ್ ರೆಮ್ಯುನರೇಷನ್. ನಿಮಗೆ ಬುಕ್ ಪ್ರಾಫಿಟ್ ಬರುತ್ತೆ. ಈಗ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಇಲ್ಲಿ ನಮಗೆ ಏನು ಹೇಳಿಲ್ಲ, ವರ್ಕಿಂಗ್ ಪಾರ್ಟ್ನರ್ಸ್ ಕುಬೇರನ ಅಥವಾ ಚಾಣಕ್ಯನ ಕುಬೇರನ ಅಂತ ಏನು ಹೇಳಿಲ್ಲ ಅಂತಂದರೆ ಆಲ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್ ಅಂತಲೇ ಬಿಲ್ಡ್ ಆಗಿ ನೀವು ತಿಳ್ಕೊಬೇಕಾಗತ್ತೆ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ ಪ್ರಕಾರ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಬುಕ್ ಪ್ರಾಫಿಟ್ ಅಂತ ಬರುತ್ತಲ್ಲ, ಅದರಲ್ಲಿ ಫಸ್ಟು 3 lakhs rupees ಮೇಲೆ 90% ಕೊಡಬೇಕಾಗುತ್ತೆ. ಇಲ್ಲಿ ನಿಮಗೆ 3 lakhs ಇಲ್ಲ ಅಂದರೆ ಇನ್ನೂ ಕಡಿಮೆ ಇದೆ ಅಂದರೆ 90% ಆಫ್ 3 lakhs ಆರ್ ಫಸ್ಟ್ 3 lakhs ಆರ್ 1,50,000. ಇದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದಂತ. ಈಗ 3 lakhs ಇರೋದ್ರಿಂದ ಅದರ ಮೇಲೆ 90% ಅಂದರೆ 2,70,000 ಇರುತ್ತೆ. 2,70,000 ಆರ್ 1,50,000 ವಿಚ್ ಅವರ್ ಈಸ್ ಮೋರ್ ತಗೋಬೇಕಾಗುತ್ತೆ. ಇಲ್ಲಿ 2,70,000 ಇರೋದ್ರಿಂದ 2,70,000 ಮತ್ತು ಬುಕ್ ಪ್ರಾಫಿಟ್ಟು 3 lakhsಗಿಂತ ಜಾಸ್ತಿ ಇದೆ, 3,40,000 ಇದೆ. ಈಗ ಆಲ್ರೆಡಿ 3 lakhs ಇಲ್ಲಿ ತಗೊಂಡಿದ್ದೀವಿ. ಇನ್ನು 40,000 ರೂಪೀಸ್ನ ನಾವು ಇಲ್ಲಿ 40,000 ಮೇಲೆ 60% ಅಂದರೆ 24,000 ಬರುತ್ತೆ. ಈ 24,000 ಟೋಟಲ್ 2,94,000. ಈಗ ಆ್ಯಕ್ಚುಯಲ್ ಸ್ಯಾಲ್ರಿ ನಮಗೆ 2 lakh ವಿಚ್ ಅವರ್ ಇಸ್ ಲೆಸ್. 2 lakhsನ ನಾವು ಡಿಡಕ್ಟ್ ಮಾಡಿ ಬಿಸ್ನೆಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ ಬಿಸ್ನೆಸ್ ಇನ್ಕಮಲ್ಲಿ ಈಗ ಡೈರೆಕ್ಟಾಗಿ 30% ಮತ್ತು ಎಜುಕೇಷನ್ ಸೇರಿಸಿ 43,680 ಆಗುತ್ತೆ. ಈಗ ಇದು ರೆಡಿ ಟು ಡಿಸ್ಟ್ರಿಬ್ಯೂಟಬಲ್ ಇನ್ಕಮ್. ಇದು ಡಿಸ್ಟ್ರಿಬ್ಯೂಟಬಲ್ ಇನ್ಕಮ್ ಆಗಿದೆ, ಗೊತ್ತಾಯ್ತಲ್ಲ. ಇದನ್ನು ಶೇರ್ ಹೋಲ್ಡರ್ಸ್ಗೆ ನಾವು ಈಸಿಯಾಗಿ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಓಕೆ, ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನೋಟಿಫೈಡ್ ಮಾಡಬೇಕು. ಈ ಪ್ರಾಬ್ಲಮ್ನ ನೀವು ಬುಕ್ಗೆ ಆ್ಯಸ್ ಇಟ್ ಈಸ್ ಬರ್ಕೊಂಡು ನಾನು ಬಂದಾಗ ನೋಟ್ಸ್ ಮೇಂಟೈನ್ ಮಾಡಿ ನನಗೆ ಮಂಡೇ ತೋರಿಸ್ಬೇಕು. ನಿಮ್ಗೆ ಏನು ಅರ್ಥ ಆಗಿದೆ ಅರ್ಥ ಆಗಿಲ್ಲ ಅನ್ನೋದನ್ನು ನಾನು ಅಲ್ಲೇ ಅಬ್ಸರ್ವ್ ಮಾಡ್ತೀನಿ. ಈಗ ಅದಕ್ಕೂ ಮುಂಚೆ ಡೌಟ್ ಇದ್ದರೆ ನಾನು ಕೇಳ್ಬೋದು, ಗೊತ್ತಾಯ್ತಲ್ಲ. ಈಗ ನೋಡಿ, ಎರಡನೇ ಪಾರ್ಟಿಗೆ ಬನ್ನಿ. ಎರಡನೇ ಪ್ರಾಬ್ಲಮ್ಗೆ ಬಂದರೆ ನೆಟ್
ಪ್ರಾಫಿಟ್ ಆಫ್ಟರ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಅಂದರೆ ಈ 10 lakhs ಇದೆಯಲ್ಲ ಇದನ್ನೆಲ್ಲ ಕಳೆದು ಗುಣಿಸಿ ತಗೊಂಡಿರೋಂಥ ಪ್ರಾಫಿಟ್ಟು. ಹಾಗಾಗಿ ಆಫ್ಟರ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಅನ್ನೋದನ್ನು ಭಾಳ ಕ್ಲಿಯರಾಗಿ ತಿಳ್ಕೊಳ್ಳಿ. ಈ 10 lakhs ಪಾರ್ಟ್ನರ್ಸ್ ರೆಮ್ಯುನರೇಷನ್ ಆಲ್ರೆಡಿ ಡಿಡಕ್ಟ್ ಆಗಿದೆ, ಕ್ಯಾಪಿಟಲ್ ಡಿಡಕ್ಟ್ ಆಗಿದೆ, ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಟ್ ಆಗಿದೆ ಅಂತಲೇ ಅರ್ಥ. ಇಲ್ಲೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋ ಬುಕ್ ಪ್ರಾಫಿಟ್ಟು, ಟ್ಯಾಕ್ಸ್ ಲಯಬಿಲಿಟಿ, ಇನ್ಕಮ್ ಡಿಸ್ಟ್ರಿಬ್ಯೂಟ್ ಟು ದ ಪಾರ್ಟ್ನರ್ಸ್ ಬರೋದಲ್ಲ. ಈಗ ನೆಟ್ ಇನ್ಕಮು ನಿಮಗೆ ಎಷ್ಟಿದೆ? 10 lakhs ಇದೆ. ಇದಕ್ಕೆ ಕೂಡ ಇಲ್ಲಿ ನೋಡಿ, ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12%, 15%, ಇಂಟ್ರೆಸ್ಟ್ ಆನ್ ಲೋನು 50, ಅಂದರೆ ನೆಕ್ಸಸ್ಸು ಇಲ್ಲೂ ಕೂಡ 3% ಆಗಿದೆ. ನಿಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 18,000 24,000 ಬರುತ್ತೆ. ಮತ್ತು ಸ್ಯಾಲ್ರಿ ಟು ಪಾರ್ಟ್ನರ್ಸು ನಿಮಗೆ 1,80,000 ತೊಗೊಳ್ಳಿ. ಅದೆಲ್ಲ ಸೇರಿಸಿ ನಮಗೆ ಬರೋದು 12,22,500. ಆ್ಯಸ್ ಯೂಶುವಲ್ ಇಲ್ಲಿ ರೆಮ್ಯುನರೇಷನ್ ಲೆಸ್ ಮಾಡಬೇಕು. ಫಸ್ಟ್ ಬುಕ್ ಪ್ರಾಫಿಟ್ ಆಫ್ ಫಸ್ಟ್ 3 lakhs rupees ಆರ್ 1,50,000 ವಿಚ್ ಎವರ್ ಇಸ್ ಲೆಸ್. 90% ಆಫ್ 3 lakhs ಅಂದರೆ 2,70,000 ಆಗುತ್ತೆ. ಇನ್ನು ಉಳಿದಿರೋ ಇದರಲ್ಲಿ 2 lakh ಅಂದರೆ 9,22,000 ಆಗುತ್ತೆ. ಅದರಲ್ಲಿ 60% ಅಂದರೆ ಎಲ್ಲ ಸೇರಿಸಿ ನಿಮಗೆ 8,23,500. ಬಟ್ ಆ್ಯಕ್ಚುಲಿಯಾಗಿ ನಾವು ರೆಮ್ಯುನರೇಷನ್ ಕೊಟ್ಟಿರೋದು 1,80,000 ವಿಚ್ ಎವರ್ ಇಸ್ ಲೆಸ್. 1,80,000 ಲೆಸ್ ಮಾಡಿ ಇನ್ಕಮ್ ಫ್ರಮ್ ಬಿಸ್ನೆಸ್ಸು 10,42,000 ಬರುತ್ತೆ. ಇದ್ರ ಮೇಲೆ ಡೈರೆಕ್ಟಾಗಿ 30% ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಮೇಲೆ ಎಜುಕೇಷನ್ ಸೆಸ್ಸನ್ನು ನೀವು ಆ್ಯಡ್ ಮಾಡಿದ್ರೆ 4% ನಿಮಗೆ 3,25,104 ಬರುತ್ತೆ. ಅದನ್ನು ಕಳೆದ್ರೆ ನಿಮಗೆ ಇದು ಡಿಸ್ಟ್ರಿಬ್ಯೂಟಬಲ್ ಇನ್ಕಮ್ಮು ನಿಮಗೆ 7,16,896 ಬರುತ್ತೆ. ಇದರಲ್ಲೂ ಕೂಡ ನೀವು ಡೌಟನ್ನು ಇದರ ಕೇಳ್ಬೋದು. ಇದನ್ನು ಸಪ್ರೇಟಾಗಿ ನೋಟ್ಬುಕ್ಕಿಗೆ ಬರೆದು ನನಗೆ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3ಗೆ ಬನ್ನಿ. ಕೃಷ್ಣ ಆ್ಯಂಡ್ ಅರ್ಜುನ್ ಆರ್ ಈಕ್ವಲ್ ಪಾರ್ಟ್ನರ್, ಪ್ರೊವೈಡ್ ದ ಫಾಲೋಯಿಂಗ್ ಡೀಟೇಲ್ಸ್. ನೆಟ್ ಇನ್ಕಮ್ 3,50,000 ಆಫ್ಟರ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಅಂತೆ. ಅಂದರೆ ಇದರಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡೆಬಿಟ್ ಆಗಿದೆ, ಇಂಟ್ರೆಸ್ಟ್ ಆನ್ ಲೋನ್ ಡೆಬಿಟ್ ಆಗಿದೆ, ರೆಮ್ಯುನರೇಷನ್. ಆ ಇಂಟ್ರೆಸ್ಟ್ ಆನ್ ಲೋನ್ ಡೆಬಿಟ್ ಆಗಬೇಕಂದ್ರೆ 12% ಅಂದರೆ ಇದು ಎಕ್ಸೆಸ್ ಆಗಿಲ್ಲ. ಹಾಗಾಗಿ ಈ ಶುಡ್ ಬಿ ಇಗ್ನೋರ್. 12% ಒಳಗಡೆ 11, 10, 9 ಅಂತೆಲ್ಲ ಇದ್ರು 12 ಕ್ರಾಸ್ ಆಗಿರ್ಬಾರ್ದು. 12 ಒಳಗಡೆ ಇರೋದ್ರಿಂದ ಅದು ಇಗ್ನೋರ್ ಮಾಡಿ. ಇದು 1% ಜಾಸ್ತಿ ಆಗಿದೆ, ಅದನ್ನು ಆ್ಯಡ್ ಮಾಡಿ ರೆಮ್ಯುನರೇಷನ್ ಆ್ಯಸ್ ಯೂಶುವಲ್ ಆ್ಯಡ್ ಮಾಡಿ. ಇಲ್ಲಿ 3,50,000ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1% ಎಕ್ಸೆಸ್ ಆಗಿರೋದನ್ನ 20,000 ಆ್ಯಡ್ ಮಾಡಿದ್ದೀನಿ. ಸ್ಯಾಲ್ರಿ ಟು ಪಾರ್ಟ್ನರ್ಸ್ 5 lakhsನ ಆ್ಯಡ್ ಮಾಡಿ 8,70,000 ಆಯಿತು. ಈ ಆ್ಯಸ್ ಯೂಶುವಲ್ ರೆಮ್ಯುನರೇಷನ್ ಫಸ್ಟ್ 3 lakh ಮೇಲೆ 90% 60, ಈ ರಿಮೈನಿಂಗ್ ಬ್ಯಾಲೆನ್ಸ್ ಮೇಲೆ ಮಾಡಿದ್ರೆ 6 lakh. ನೀವು ಆ್ಯಕ್ಚುಲಾಗಿ ಕೊಟ್ಟಿರೋದು 5 lakhs. ವಿಚ್ ಅವರ್ ಇಸ್ ಲೆಸ್ 5 lakh ಲೆಸ್ ಮಾಡಿ 3,70,000 ಇನ್ಕಮ್ ಫ್ರಮ್ ಬಿಫೋರ್. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ನ 31.2% ಲೆಸ್ ಮಾಡಿದ್ರೆ ನಿಮಗೆ 2,54,560 rupees ನಿಮಗೆ ರೆಡಿ ಟು ಡಿಸ್ಟ್ರಿಬ್ಯೂಟಬಲ್ ಇನ್ಕಮ್. ಓಕೆ, ಇದನ್ನು ಕೂಡ ನೀವು ನೋಟ್ ಮಾಡ್ಕೊಂಡು ಸಪ್ರೇಟಾಗಿ ತೋರಿಸ್ಬೋದು. ನೋಟ್ ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಸಪ್ರೇಟಾಗಿ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಓಕೆನಾ? ಈಗ ಪ್ರಾಬ್ಲಮ್ ನಂಬರ್ 4 ಬನ್ನಿ. ವ್ಯಾಸ್ ಆ್ಯಂಡ್ ಬಲ್ಲಾಳ ಆರ್ ಓನರ್ ಆಫ್ ದ ಫರ್ಮ್ ಗಿವ್ ದ ಫಾಲೋಯಿಂಗ್. ಇಲ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಇಂಟ್ರೆಸ್ಟ್ ಆನ್ ಲೋನ್ ಇದೆ, ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಇದೆ, ನೆಟ್ ಇನ್ಕಮ್ ಇದೆ, ಟೋಟಲ್. ಇಲ್ಲಿ ನಮಗೆ ಏನು ಹೇಳಿಲ್ಲ ಅಂದರೆ ಈ ನೆಟ್ ಇನ್ಕಮ್ ಎಲ್ಲ ಅದು ಅಡ್ಜಸ್ಟ್ ಆಗಿದೆ ಅಂತ ಅರ್ಥ. ನೆಟ್ ಇನ್ಕಮಲ್ಲಿ ಬುಕ್ ಪ್ರಾಫಿಟ್, ರೆಮ್ಯುನರೇಷನ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೆಟ್ ಇನ್ಕಮ್ 1,85,000 ಅಂತ ಇದೆ ನೋಡಿ, ಬೇಕಾದ್ರೆ 1,85,000. 1,85,000 ಇಂಟ್ರೆಸ್ಟ್ ಆನ್ ಲೋನ್ ಇನ್ ಎಕ್ಸೆಸ್ ಆಫ್ 12%. ಇಲ್ಲಿ ನೋಡಿ, ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲಿ 14% ಇದೆ, ಎಕ್ಸ್ಟ್ರಾ 2%. ಇಂಟ್ರೆಸ್ಟ್ ಆನ್ ಲೋನು 15% ಇದೆ, ಎಕ್ಸ್ಟ್ರಾ 3% ಆಗಿದೆ. ಅವೆರಡನ್ನು ಎಕ್ಸ್ಕ್ಲೂಡ್ ಮಾಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಸ್ ಆಫ್ 12%, 2%, ಇಂಟ್ರೆಸ್ಟ್ ಆನ್ ಲೋನ್ ಎಕ್ಸೆಸ್ ಆಫ್ 12%, 3% ಮಾಡಿ 15 ಆ್ಯಡ್ ಮಾಡಿ ಸ್ಯಾಲ್ರಿ ಟು ಪಾರ್ಟ್ನರ್ಸ್ 3 lakhs ಮಾಡಿದ್ರೆ ನಮಗೆ 5,20,000 ಬುಕ್ ಪ್ರಾಫಿಟ್ ಬರ್ತಾಯಿದೆ. ಆ ಬುಕ್ ಪ್ರಾಫಿಟನ್ನು ನೀವು ಬುಕ್ ಪ್ರಾಫಿಟ್ಗೆ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ 90% 3 lakhs ಮೇಲೆ ಮತ್ತು ಉಳಿದಿರೋ ಬ್ಯಾಲೆನ್ಸ್ ಮೇಲೆ ಎಲ್ಲ ಮಾಡಿದ್ರೆ 4,02,000. ಆ್ಯಕ್ಚುಯಲ್ ಸ್ಯಾಲ್ರಿ ಬಂದು 3 lakhs ವಿಚ್ ಎವರ್ ಇಸ್ ಲೆಸ್ 3 lakhs. ಇನ್ಕಮ್ ಫ್ರಮ್ ಬಿಸ್ನೆಸ್ಸು 2,20,000 ಆಯಿತು. ಇದರ ಮೇಲೆ ಡೈರೆಕ್ಟಾಗಿ 68,640 ಉಳಿದಿದ್ದ ಅಮೌಂಟ್ ಇದು ಡಿಸ್ಟ್ರಿಬ್ಯೂಟಬಲ್ ಇನ್ಕಮ್. ಈಗ ನೆಕ್ಸ್ಟು ಶಿವ ಆ್ಯಂಡ್ ವಿಷ್ಣು ಆರ್ ದ ಈಕ್ವಲ್ ಪಾರ್ಟ್ನರ್ ಆಫ್ ದ ಫಾಲೋಯಿಂಗ್. ಇದರಲ್ಲಿ ಅಮೌಂಟ್ ಇನ್ವೆಸ್ಟೆಡ್ ಇನ್ ಈಚ್ ಪಾರ್ಟ್ನರ್ಸ್ 3 lakhs ಇದೆ, 30 lakhs ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದು. ಕ್ಯಾಪಿಟಲ್ 3 lakhs ಇದೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆನ್ ಈಚ್ ಮೆಂಬರ್ 3,60,000 ಇದೆ. ಈಗ ನೋಡಿ, ನಾವು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ನೀವೇನು ಮಾಡಬೇಕು, 3 lakh ಈಗ ನಿಮಗೆ 3 lakhs ಈಗ ನಿಮಗೆ
ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡದೇ ಇರೋದ್ರಿಂದ ನೀವೇನು ಮಾಡಬೇಕು, ಅದನ್ನು ಕ್ಯಾಪಿಟಲ್ ಮಾಡಬೇಕು. 3,60,000 ಡಿವೈಡೆಡ್ ಬೈ ಅವ್ರ ಕ್ಯಾಪಿಟಲ್, ಟೋಟಲ್ ಕ್ಯಾಪಿಟಲು 30 lakhs. ಅವ್ರು ತಗೊಳ್ತಾರೋ ಇಂಟ್ರೆಸ್ಟು ಮತ್ತು ಈ ಕ್ಯಾಪಿಟಲ್ ಮಾಡಿದ್ರೆ ನಮಗೆ 12% ಬರುತ್ತೆ. ಇದು ವಿತಿನ್ ದ ಲಿಮಿಟಲ್ಲಿ ಆಗಿರೋದ್ರಿಂದ ಇಂಟ್ರೆಸ್ಟನ್ನ ನೀವು ಕನ್ಸಿಡರ್ ಮಾಡಬಾರ್ದು. ಬಟ್ ಇಲ್ಲಿ ನೋಡ್ಕೋಬೇಕು. ನೆಕ್ಸ್ಟು ರೆಮ್ಯುನರೇಷನ್ ಟು ಡೆಬಿಟೆಡ್. ರೆಮ್ಯುನರೇಷನ್ 3,60,000 ಇದೆ. ನೆಟ್ ಇನ್ಕಮ್ ಬಿಫೋರ್ ದ ಎಬೋ, ಇದು ಈ ನೆಟ್ ಇನ್ಕಮ್ ಇದೆಯಲ್ಲ 15 lakhs, ಇದು ಬಿಫೋರ್ ದ ಎಬೋ ಅಡ್ಜಸ್ಟ್ಮೆಂಟ್ ಆಗೋಕ್ಕೆ ಮುಂಚೆ ಇರೋದ್ರಿಂದ ನೀವೇನು ಮಾಡಬೇಕು, ಈ ಫಸ್ಟು ನೀವು ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲೂ ಕೂಡ ಬುಕ್ ಪ್ರಾಫಿಟ್ ಮಾಡಬೇಕು, ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕು. ಆಮೇಲೆ ಇನ್ನೂ ಒಂದು ಹೇಳ್ತಾ ಇದ್ದಾರೆ ಈ ಪ್ರಾಬ್ಲಮಲ್ಲಿ, ಡಸ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್ ಇಫ್ ದ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಇದು ಫರ್ಮ್ ಜೊತೆಗೆ ಫರ್ಮ್ ಅಲ್ಲದೆ ಕಂಪ್ನಿ ಆಗಿದ್ದರೆ ಏನು ಅನ್ನೋದನ್ನು ನೋಡಬೇಕು. ಇಲ್ಲಿ ಫರ್ಮ್ಗೆ ಕಂಪ್ನಿಗೆ 25% ಟ್ಯಾಕ್ಸ್ ರೇಟ್ ಅಂತ ಹೇಳ್ತಾ ಇದ್ದಾನೆ. ಈಗ ಬನ್ನಿ ಸೊಲ್ಯೂಷನ್ ಪಾರ್ಟ್ಗೆ. ಈಗ ನೆಟ್ ಇನ್ಕಮ್ 15 lakhs ಹೇಳಿದೆ, ನಮಗೆ ಇದು ಬಿಫೋರ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿರೋದ್ರಿಂದ ಇದರಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಪ್ ಟು 12% ಮಾತ್ರ ಲೆಸ್ ಮಾಡಬೇಕು. ಈಗ 12% ಇರೋದ್ರಿಂದ 3,60,000 ಲೆಸ್ ಮಾಡಿದ್ರೆ ನಮಗೆ ಇದು ಬುಕ್ ಪ್ರಾಫಿಟ್ ಬರುತ್ತೆ. ಇದರಲ್ಲಿ ರೆಮ್ಯುನರೇಷನ್ ಲೆಸ್ ಮಾಡಿ. ರೆಮ್ಯುನರೇಷನ್ ಲೆಸ್ ಮಾಡಿದಾಗ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿದೆ 7,74,000 ಆ್ಯಕ್ಚುಯಲ್ ಸ್ಯಾಲ್ರಿ 3,60,000 ಕಡಿಮೆ ಇದೆ. ಇನ್ಕಮ್ ಫ್ರಮ್ ಬಿಸ್ನೆಸ್ಸು 7,80,000. ಇದಕ್ಕೆ ಡೈರೆಕ್ಟಾಗಿ 31 ಪಾಯಿಂಟ್ ಅಂದರೆ ಫರ್ಮ್ ಆದರೆ ಫಸ್ಟು 30%, ಆಮೇಲೆ ಎಜುಕೇಷನ್ ಸೆಸ್ 4% ಎಲ್ಲ ಸೇರಿಸಿ 2,43,000 ಮಾಡಿ ಇಲ್ಲಿ 5,36,640 ಬರುತ್ತೆ. ಓಕೆನಾ. ನೆಕ್ಸ್ಟು ಇದೇ ಪೋರ್ಷನ್ ಕಂಪ್ನಿ ಆದರೆ ನೆಟ್ ಇನ್ಕಮ್ 15 lakhs rupees ಇದೆ. ರೆಮ್ಯುನರೇಷನ್ ಟು ಡೈರೆಕ್ಟ್ರ್, ಆ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅನ್ನೋದನ್ನ ಡೈರೆಕ್ಟ್ರ್ ಅಂತ ಟ್ರೀಟ್ ಮಾಡಿ 3,60,000 ಲೆಸ್ ಮಾಡಿ. ದೆನ್ ಆಮೇಲೆ 3 lakhs ಇದಾಗುತ್ತೆ. ಫಸ್ಟ್ ಹೇಳ್ಕೊನಿ ಇಲ್ಲಿ ರೆಮ್ಯುನರೇಷನ್ ಟು ಡೈರೆಕ್ಟರ್ಸ್ ಪಾರ್ಟ್ನರ್ಸ್ ಅನ್ನೋದನ್ನ ಡೈರೆಕ್ಟರ್ ಅಂತ ಡಿಸೈಡ್ ಮಾಡಿ ಇಲ್ಲಿ ಲೆಸ್ ಮಾಡಿ. ದೆನ್ ಕಾರ್ಪೊರೇಟ್ ಟ್ಯಾಕ್ಸ್, ಇಲ್ಲಿ ಯಾವುದು ಟರ್ನ್ ಓವರು ಬಗ್ಗೆ ನಮಗೇನು ಇನ್ಫಾರ್ಮೇಷನ್ ಇರೋದ್ರಿಂದ 25% ಪ್ಲಸ್ ಎಜುಕೇಷನ್ ಎಲ್ಲ ಸೇರಿಸಿ 26% ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ 2,96,000 ಅದು ಬರೋದು. ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಬಿಫೋರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು, ಇದರಲ್ಲಿ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ನ ಲೆಸ್ ಮಾಡ್ತೀನಿ. ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಾದರೆ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಲೆಸ್ ಮಾಡ್ತೀವಿ. ಆ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ಟು 20.55% ಇರೋದ್ರಿಂದ 2,40,000 2,43,000 8,43,600 ಮೇಲೆ 1,43,807 ಲೆಸ್ ಮಾಡಿದ್ರೆ ನಿಮಗೆ 6,09,000 ಇದು ಆಫ್ಟರ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್. ಗೊತ್ತಾಯ್ತಲ್ಲ. ಬಟ್ ಕಂಪ್ನಿಲಾದರೆ ನೀವು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ಈ 2,96,400 ಪ್ಲಸ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ 1,40,000, ನೀವು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಪೇಮೆಂಟ್ ಮಾಡ್ತಾ ಇರೋದು 4,40,207. ಅದೇ ಫರ್ಮ್ಗಾದರೆ ನೀವು ಎಷ್ಟು ನೀವು ಟ್ಯಾಕ್ಸ್ ಲಯಬಿಲಿಟಿ ಪೇಮೆಂಟ್ ಮಾಡೋದು 2,43,360 ಲೆಸ್ ಮಾಡ್ತೀರಾ. ಹಾಗಾಗಿ ಇದರಲ್ಲಿ 2,43,360 ಲೆಸ್ ಮಾಡ್ತೀವಿ. ಇವೆರಡರಲ್ಲಿ ಕಡಿಮೆ ಫರ್ಮಲ್ಲೇ ಕಡಿಮೆ ಲಯಬಿಲಿಟಿನ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಫರ್ಮೇ ಬೆಸ್ಟ್. ಟ್ಯಾಕ್ಸ್ ಲಯಬಿಲಿಟಿ ಇನ್ ಕೇಸ್ ಆಫ್ ಕಂಪನಿ ಹೈಯರ್ ದೆನ್ ದಟ್ ಫರ್ಮ್ ಈಸ್ ಅ ಬೆಸ್ಟ್ ಆಪ್ಷನ್. ಓಕೆನಾ.